ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 13. ಜೋಡಿ ಹಕ್ಕಿ ಹೊತ್ತ ಐರಾವತ ಬಂದು ನಿಂತಿದ್ದು ಒಂದು ಐಸ್ ಕ್ರೀಮ್ ಪಾರ್ಲರ್ ಮುಂದೆ. ಅವಳಿಗೋ ಖುಷಿಯೋ ಖುಷಿ. ಬೇಸಿಗೆಯ ಕಾವಲ್ಲು, ಹುಣ್ಣಿಮೆ ಚಂದ್ರನ ಬೆಳದಿಂಗಳ ಬೆಳಕು, ತಂಪಾದ ಗಾಳಿ ಬೀಸಲು ವಾತಾವರಣ ತಂಪಾಗಿ ಮನಕ್ಕೆ ಆಹ್ಲಾದಕರ ಮುದ ನೀಡುತ್ತಿತ್ತು. ಇಂತಹ ಹೊತ್ತಲ್ಲಿ ಐಸ್ ಕ್ರೀಮ್ ತಿನ್ನೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಸ್ವೀಕೃತಿಗೆ ಮೊದಲಿನಿಂದಲೂ ರಾತ್ರಿಯ ತಂಪಲ್ಲಿ ಒಂಟಿ ರಸ್ತೆಯಲ್ಲಿ ಐಸ್ ಕ್ರೀಮ್ ತಿನ್ನುವುದು ಎಂದರೆ ಎಲ್ಲಿಲ್ಲದ ಆಸೆ. ಆದರೆ ಅವಳಿಗೆ ಈ ಅವಕಾಶ ಎಂದೂ ಒದಗಿ ಬಂದಿರಲಿಲ್ಲ. ಅವಳಿಷ್ಟಗಳಲ್ಲಿ ಒಂದಾದ ಅವಳ ಈ ಆಸೆಯನ್ನು ಇಂದು ಅವಳ ಹ್ಯಾಂಡ್ಸಮ್, ಅವಳು ಬಾಯಿ ಬಿಟ್ಟು ಹೇಳದಲೇ ಅರಿತು ನೆರವೇರಿಸಿದ್ದ. ಅವನ ಈ ಪ್ರೀತಿಗೆ ಅವಳು ಮತ್ತೆ ಮತ್ತೆ ಸೋಲುತ್ತಿದ್ದದ್ದು. ಗಾಡಿ ಸೈಡ್ ಹಾಕಿ ಅವಳನ್ನು ಇಳಿಸಿ ಅಲ್ಲೇ ನಿಲ್ಲಲು ಹೇಳಿ ತಾನೇ ಹೋಗಿ ಅವಳಿಷ್ಟದ 2 ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಹಿಡಿದು ಬಂದನು. ಅವಳಿಷ್ಟವೇ ಅವನಿಷ್ಟವಲ್ಲವೇ? ಅವಳು ಅವನ ಜೀವನದಲ್ಲಿ ಬಂದಾಗಿನಿಂದ ಅವನ ರುಚಿ, ಅಭಿರುಚಿ, ಅಭಿಪ್ರಾಯಗಳೆಲ್ಲ ಅವಳಂತೆಯೇ ಬದಲಾಗಿದ್ದವು. ಅದು ಸಹಜ ಕೂಡ ಅಲ್ಲವೇ? ಅವಳೇ ಅವನ ಜೀವನವಾದಾಗ ಅವನಿಗೆ ಬೇರೆ ಆಯ್ಕೆಯ ಅವಶ್ಯಕತೆಯೇ ಇಲ್ಲವಲ್ಲವೇ? ಅವನ ಕೈಯಲ್ಲಿ ಒಂದೇ ಫ್ಲೇವರ್ ಐಸ್ ಕ್ರೀಮ್ ನೋಡಿನೇ ಅವಳಿಗೆ ನಗು ಬಂತು. ಅವನ ಪ್ರೀತಿಯ ಪರಿಯ ಅರಿಯದವಳಲ್ಲ ಅವಳು. ಅವನು ಮಾಡುವ ಪ್ರತಿ ಕೆಲಸದಲ್ಲೂ ಅವಳ ಮೇಲಿನ ಪ್ರೀತಿಯ ಅರಿವು ಅವಳಿಗಿರುವುದು. ಆದರೂ ಅವನನ್ನು ಒಪ್ಪಲು ಅವಳ ಮನ ಇನ್ನೂ ಸಿದ್ಧವಿಲ್ಲ. ಅದಕ್ಕೆ ಅವಳದ್ದೇ ಆದಂತಹ ಕಾರಣವೂ ಇದೆ. ಅದೇನೆಂದು ಮುಂದೆ ತಿಳಿಯುತ್ತೆ. ಅಯ್ಯೋ, ಇದೇನಿದು ಹ್ಯಾಂಡ್ಸಮ್, ನಿಂಗೆ ಬಟರ್ ಸ್ಕಾಚ್ ಇಷ್ಟ ಅಲ್ವಾ? ಯಾಕೆ ಆ ಫ್ಲೇವರ್ ಇರಲಿಲ್ವಾ? ಚಾಕ್ಲೇಟ್ ಫ್ಲೇವರ್ನೇ ಯಾಕೆ ತಂದೆ? ಅವನನ್ನು ಕಾಡುವ ಸಣ್ಣ ಅವಕಾಶವನ್ನು ಅವಳು ಕಳೆದುಕೊಳ್ಳಲು ಬಯಸಳು. ಅವನನ್ನು ಕಾಡದೇ ಬಿಡಳು. ಅವಳ ಮಾತಿನಿಂದ ಗಲಿಬಿಲಿಗೊಂಡವ ತಡವರಿಸುತ್ತಾ, ಹಾಗೇನೂ ಇಲ್ಲ ಸ್ವೀಟಿ, ನನಗೆ ಚಾಕ್ಲೇಟ್ ಫ್ಲೇವರ್ ಕೂಡ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಬಟರ್ ಸ್ಕಾಚ್ಗಿಂತ ಚಾಕ್ಲೇಟ್ ಫ್ಲೇವರ್ ಅಂದರೆ ನಂಗೆ ತುಂಬ ಇಷ್ಟ ಎಂದನು. ಅವನ ಸುಳ್ಳು ಸಮಜಾಯಿಷಿ ಅರಿಯದವಳಲ್ಲ ಅವಳು. ಅವನ ಬಗ್ಗೆ ಅವಳಿಗೆ ತಿಳಿಯದೆ ತನಗಾಗಿ ತನ್ನ ಇಷ್ಟ ಕಷ್ಟಗಳನ್ನು ಬದಲಾಯಿಸಿದವನು ಅವನು ಎಂದು ಅವಳು ಚೆನ್ನಾಗಿ ಬಲ್ಲಳು. ಇಬ್ಬರು ಐಸ್ ಕ್ರೀಮ್ ತಿನ್ನುತ್ತಾ ಆ ಖಾಲಿ ರಸ್ತೆಯಲ್ಲಿ ಹಾಗೇ ನಿಧಾನಕ್ಕೆ ನಡೆಯುತ್ತಾ ಒಂದು ಸಣ್ಣ ವಾಕ್ ಹೋದರು. ತಂಪಾದ ವಾತಾವರಣ, ಖಾಲಿ ರಸ್ತೆ, ಪಕ್ಕದಲ್ಲಿ ಮನಮೆಚ್ಚಿದ ತನ್ನುಸಿರಿನ ಒಡತಿ. ಅವಳ ಜೊತೆ ಹೆಜ್ಜೆ ಹಾಕುತ್ತಾ ಹೋಗುವುದೇ ಅವನಿಗೊಂದು ರೀತಿಯ ಸಡಗರ. ಮೋಡದ ಜೊತೆ ಕಳ್ಳಾಟ ಆಡುತ್ತಾ ಆಗೊಮ್ಮೆ ಈಗೊಮ್ಮೆ ಬೆಳಕು ಹರಿಸುವ ಚಂದಿರನ ಬೆಳಕಲ್ಲಿ ಮನದರಸಿಯ ಅಂದವನ್ನು ನೋಡುವುದೇ ಅವನ ಕಣ್ಣಿಗೆ ಹಬ್ಬ. ಇಂತಹ ಒಂದು ಕ್ಷಣಕ್ಕಾಗಿ ಅವನು ತಪಸ್ಸೇ ಮಾಡಿದಂತಾಗಿದೆ. ಅವಳಲ್ಲೂ ಈ ಕ್ಷಣ ಮಧುರ ಭಾವಗಳು ಉದಯಿಸುತ್ತಿವೆ. ಅವಳರಿವಿಗೆ ಬರದೆ ಅವಳ ಮನ ಅವಳ ಹ್ಯಾಂಡ್ಸಮ್ ಕಡೆ ವಾಲುತ್ತಿದೆ. ಆದರೆ ಭೂತಕಾಲದ ಕರಿ ನೆರಳಿನಲ್ಲಿ ಬಾಳುತ್ತಿರುವವಳಿಗೆ ವಾಸ್ತವದ ಅರಿವು ಆಗುತ್ತಿಲ್ಲ. ಅವಳಿಗೆ ಕಾಡುತ್ತಿರುವ ಕರಿ ನೆರಳ ಸರಿಸಿ ನೆಮ್ಮದಿಯ ಭವಿಷ್ಯದತ್ತ ಹೆಜ್ಜೆ ಹಾಕಲು ಅವನು ಎಷ್ಟೇ ಸಹಕರಿಸಿದರೂ ಅವಳದು ಶೂನ್ಯ ಪ್ರಯತ್ನ. ಐಸ್ ಕ್ರೀಮ್ ತಿಂದು ಮುಗಿಸಿ ಮತ್ತೆ ಗಾಡಿ ಹತ್ತಿ ಕುಳಿತ ಅವರ ಸವಾರಿ ಬಂದದ್ದು ಊರ ಹೊರಗೆ. ಆ ಸ್ಥಳ ನೋಡಿದ ಕೂಡಲೇ ತಾವು ಬಂದಿದ್ದ ಸ್ಥಳದ ಪರಿಚಯವಿದ್ದ ಕೃತಿ ಮೊಗವರಳಿತು. ಅಷ್ಟಕ್ಕೂ ಅವರು ಬಂದು ತಲುಪಿದ್ದು ಕೃತಿ ಪ್ರಾಜೆಕ್ಟ್ ಸಂಬಂಧ ಬೆಂಗಳೂರಿಗೆ ಬಂದ ಹೊಸತರಲ್ಲಿ ಡಾಕ್ಟರ್ ಮೆಹ್ತಾ ಇವರಿಗಾಗಿ ಅರೇಂಜ್ ಮಾಡಿದ್ದ ಅದೇ ಫಾರ್ಮ್ ಹೌಸ್ಗೆ. ಆ ಜಾಗ, ಆ ವಾತಾವರಣ ಅವಳಿಗೆ ತುಂಬ ಇಷ್ಟವಾಗಿತ್ತು. ಆದರೆ ಕೆಲಸದ ಒತ್ತಡದಲ್ಲಿ ಅವಳಿಗೆ ಮತ್ತೆ ಮತ್ತೆ ಅಲ್ಲಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಕಾರ್ಪೊರೇಟ್ ಪ್ರಪಂಚದಲ್ಲಿ ಸದಾ ಸಿಮೆಂಟ್ ಕಟ್ಟಡಗಳನ್ನೇ ನೋಡುತ್ತಾ ಬದುಕು ಸವೆಸುವವರಿಗೆ ಸ್ವಲ್ಪ ಹಚ್ಚ ಹಸಿರ ವಾತಾವರಣ ಕಂಡರೆ ಅದೇ ಅವರ ಕಣ್ಣಿಗೆ ಹಬ್ಬ. ಕೃತಿಗೆ ಆಗಿದ್ದು ಹೀಗೆ.
ಇಂದು ಅಲ್ಲಿ ಬಂದದ್ದು ಅವಳಿಗೆ ತುಂಬ ಸಂತೋಷವಾಗಿತ್ತು. ಚಿಕ್ಕ ಮಗುವಿನಂತೆ ಮೊಗವರಳಿಸಿ ತನ್ನ ಎರಡೂ ಕೈಯಿಂದ ತನ್ನ ಬಾಯಿ ಮುಚ್ಚಿ ತನಗಾದ ಆಶ್ಚರ್ಯವನ್ನು ವ್ಯಕ್ತಪಡಿಸಿದಳು. ಅವಳ ಸಂಭ್ರಮ ಕಂಡವನಿಗೆ ಸಂತೃಪ್ತಿಯ ಭಾವ. ಅವಳ ಸಂತೋಷಕ್ಕೆ ಅವನು ಮತ್ತೆ ಮತ್ತೆ ಸೋಲುತ್ತಾನೆ. ಅವಳ ಒಂದು ನಗು ನೋಡಲು ಅವನ ಮನ ಯಾವಾಗಲೂ ಹಾತೊರೆಯುತ್ತದೆ. ಅದೊಂದು ನಗುವಿಗಾಗಿ ಅವನು ಏನು ಮಾಡಲೂ ಸಿದ್ಧ. ಅವಳೂ ಅದನ್ನು ಬಲ್ಲವಳೆ. ಮನದಲ್ಲಿ ಸಾಗರದಷ್ಟು ಒಲವು ಇದ್ದರೂ ಹೇಳಲಾಗದ ಸಂದಿಗ್ಧ ಇವರದ್ದು. ಹೇಳಿದರೆ ಅವಳೆಲ್ಲಿ ನೊಂದುಕೊಳ್ಳುವಳೋ ಎಂದು ಅವನು ಚಿಂತಿಸಿದರೆ ಅವನ ಮೇಲಿನ ಅವಳ ಭಾವದ ಅರಿವೂ ಇಲ್ಲದೆ ಅವಳ ಮನದಲ್ಲಿ ಅವನ ಬಗ್ಗೆ ಮೂಡಿದ ಒಲವಿಗೆ ಸ್ನೇಹದ ಲೇಪ ಬಳಿದು ತನ್ನ ಮನಕ್ಕೆ ಮೋಸ ಮಾಡುತ್ತಿರುವವಳು ಅವಳು. ಇಬ್ಬರ ಮನ ಎಂದು ಒಂದಾಗುವುದೋ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುವುದು. ತಾಳ್ಮೆಯಿಂದ ಕಾಯುವುದರ ಹೊರತಾಗಿ ನಮ್ಮಿಂದೇನೂ ಆಗದು. ಕಳೆದ ಬಾರಿಗೂ ಈ ಬಾರಿಗೂ ಸಾಕಷ್ಟು ಬದಲಾವಣೆಗಳು ಆಗಿದ್ದವು. ಅವೆಲ್ಲ ಸೂಕ್ಷ್ಮ ಮನಸ್ಸಿನ ಕೃತಿಯ ಗಮನಕ್ಕೆ ಬರುತ್ತಿತ್ತು. ಆದರೂ ಅವಳಿಗೆ ಆದ ಸಂತೋಷಕ್ಕೆ ಅದರ ಕಡೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಫಾರ್ಮ್ ಹೌಸ್ ಫುಲ್ ಲೈಟಿಂಗ್ಸಿಂದ ಕಂಗೊಳಿಸುತ್ತಿತ್ತು. ಗೇಟ್ ತೆರೆಯಲು ಹೋದವಳಿಗೆ ಪಕ್ಕದಲ್ಲಿ ಹಾಕಿದ ನಾಮಫಲಕದ ಮೇಲೆ ಗಮನ ಹೋಯಿತು. ಬೆಳದಿಂಗಳ ಚಂದ್ರಮನ ಬೆಳಕು, ಅದರ ಜೊತೆಗೆ ಅಲಂಕಾರಿಕ ದೀಪಗಳ ಬೆಳಕಲ್ಲಿ ಆ ನಾಮಫಲಕ ಅವಳಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಅದರ ಬಳಿ ಹೋಗಿ ನೋಡಿದವಳ ಕಣ್ತುಂಬಿಕೊಂಡಿತು. ಅದೊಂದೇ ಸಾಕಿತ್ತು ಅವಳಿಗೆ ಮಿಕ್ಕೆಲ್ಲವನ್ನು ಅರಿಯಲು. ಅಷ್ಟಕ್ಕೂ ಅಲ್ಲಿದ್ದದ್ದು ಅಮೃತ ಸೌಧ ಎಂಬ ನಾಮಫಲಕ. ಅದರ ಮೇಲೆ ಮೃದುವಾಗಿ ಬೆರಳು ಆಡಿಸುತ್ತಾ ನಿಂತು ಬಿಟ್ಟಳು. ಅವಳ ಮನಸ್ಥಿತಿಯ ಅರಿವಿದ್ದವ ಗಾಡಿಯಿಂದ ಕೆಳಗಿಳಿದು ಬಂದು ಅವಳ ಹೆಗಲು ಬಳಸಿದನು. ಅವನ ಅದೊಂದು ಸ್ಪರ್ಶ ಸಾಕಿತ್ತು ಅವಳ ಮನ ಹಗುರಾಗುವಂತೆ ಮಾಡಲು. ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿ ನಿಂತು ಕಣ್ಣೀರು ಹರಿಸಿದಳು. ಅವನ ಶರ್ಟ್ ಎದೆ ಭಾಗ ಪೂರ್ಣ ಅವಳ ಕಣ್ಣೀರಿನಿಂದ ಒದ್ದೆ ಆಗಿತ್ತು. ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡಿದ. ಅತ್ತು ಸಮಾಧಾನಗೊಂಡ ಕೃತಿ ಸಾಂತ್ವನ ಕೈ ಹಿಡಿದು, ಯಾಕೆ ಹ್ಯಾಂಡ್ಸಮ್, ಯಾಕೆ ನೀವು ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ? ನಾನು ನಿಮ್ಮ ಪ್ರೀತಿಗೆ ಯೋಗ್ಯಳೂ ಅಲ್ಲ. ನಿಮ್ಮ ಈ ಅಪಾರ ಪ್ರೀತಿಗೆ ಪ್ರತಿಯಾಗಿ ಏನನ್ನೂ, ಕಡೇ ಪಕ್ಷ ಇಡೀ ಪ್ರೀತಿಯನ್ನೂ ಸಹ ನೀಡಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಇನ್ನು ಎಷ್ಟು ಕಾಲ ಅಂತ ನೀವು ನನಗಾಗಿ ನಿಮ್ಮ ಅಮೂಲ್ಯ ಬದುಕನ್ನು. ಇನ್ನು ಮಾತನಾಡುತ್ತಿದ್ದವಳ ತುಟಿಗೆ ತನ್ನ ತೋರು ಬೆರಳು ಸೋಕಿಸಿ ಅವಳ ಮಾತನ್ನು ಅರ್ಧಕ್ಕೆ ತಡೆದು, ನಿನ್ನಿಂದ ನಾನು ಏನನ್ನೂ ಅಪೇಕ್ಷೆ ಪಟ್ಟು ಇದನ್ನೆಲ್ಲ ಮಾಡ್ತಿಲ್ಲ ಸ್ವೀಟಿ. ನಿನ್ನ ಮೊಗದಲ್ಲಿ ಕಾಣುವ ನಗುವನ್ನು ಕಾಣುವ ಹಂಬಲ ಈ ಹೃದಯಕ್ಕೆ ಎಂದು ತನ್ನ ಬಲಗೈಯಿಂದ ತನ್ನ ಎಡಭಾಗವನ್ನು ಸವರಿಕೊಂಡನು. ಅವನ ಮಾತು ಕೇಳಿ ಅವಳಿಗೆ ಮತ್ತಷ್ಟು ಪಾಪ ಪ್ರಜ್ಞೆ ಕಾಡಿತು. ಇದು ನಿಂಗೆ ಮೊದಲನೇ ಸಾರಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು ಅಲ್ವಾ? ನೀನು ಇಷ್ಟಪಟ್ಟಿದ್ದು ನಿನಗೆ ಸಿಗಬೇಕು, ಅದೊಂದೇ ನನ್ನ ಜೀವನದ ಉದ್ದೇಶ. ಇದನ್ನು ಆಗಲೇ ಡಾಕ್ಟರ್ ಮೆಹತಾಗೆ ಹೇಳಿ ಕೊಂಡುಕೊಂಡಿದ್ದೆ. ಕೆಲವು ಸಣ್ಣ ಪುಟ್ಟ ಬದಲಾವಣೆ ಕೆಲಸ ಇತ್ತು ಅಲ್ಲದೆ, ಅದನ್ನು ಆ ದಿನವೇ ನಿನಗೆ ಪ್ರೆಸೆಂಟ್ ಮಾಡಬೇಕು ಅಂತ ಇಷ್ಟು ದಿನ ನಿಂಗೆ ಹೇಳಿರಲಿಲ್ಲ ಅಷ್ಟೆ. ಇನ್ನು ಮುಂದೆ ಇದು ನಿನ್ನದೇ. ನಿನ್ನ ಅಭಿರುಚಿಗೆ ತಕ್ಕಂತೆ ಕೆಲವು ಸಣ್ಣ ಬದಲಾವಣೆ ಮಾಡಿಸಿದ್ದೇನೆ. ನೋಡು ಸ್ವೀಟಿ, ನಿಂಗೆ ಇಷ್ಟ ಆಗಬಹುದು. ಏನಾದರೂ ಬದಲಾವಣೆ ಬೇಕಿದ್ದರೆ ಮುಜುಗರವಿಲ್ಲದೆ ಹೇಳು, ಮಾಡಿಸೋಣ ಎಂದನು. ಅವನ ಮಾತಿಗೆ ಮೆಲುನಕ್ಕು ಅವನಿಗೆ ಒಂದು ಅಪ್ಪುಗೆ ನೀಡಿ, ಥ್ಯಾಂಕ್ ಯು ಸೋ ಮಚ್ ಹ್ಯಾಂಡ್ಸಮ್. ನಂಗೊತ್ತು ಎಲ್ಲವೂ ನನ್ನಿಷ್ಟದಂತೆ ಇರುತ್ತದೆ ಎಂದು. ಅದರಲ್ಲಿ ಯಾವ ಬದಲಾವಣೆ ಮಾಡುವ ಅಗತ್ಯ ಸಹ ಇರಲ್ಲ ಅಂತನೂ ಗೊತ್ತು. ಬಾ, ಇಬ್ಬರೂ ಒಟ್ಟಿಗೆ ಹೋಗೋಣ ಎಂದು ಅವನ ಕೈ ಹಿಡಿದು ನಡೆದಳು. ಅವಳ ಕಣ್ಣಲ್ಲಿ ಕಂಡ ಆ ಒಂದು ಮಿಂಚು ಸಾಕು ಅವನ ಮನ ಹಾರಾಡಲು. ಮನದರಸಿಯೊಟ್ಟಿಗೆ ಅವಳ ಇಷ್ಟದ ಅರಮನೆಗೆ ಅವಳ ಕೈ ಹಿಡಿದು ಒಳಗಡೆ ಇಟ್ಟು ಹೊರಟನು. ಗೇಟ್ ತೆಗೆದು ಒಳ ಬರುತ್ತಿದ್ದಂತೆ ಅವಳು ಹೆಜ್ಜೆ ಇಟ್ಟು ನಡೆಯುವ ಹಾದಿಯುದ್ದಕ್ಕೂ ಹೂ ಹಾಸಿದ್ದನು. ಅವನ ಕೈ ಹಿಡಿದೇ ಹೂಗಳ ಮೇಲೆ ನಡೆಯುತ್ತಾ ಹೋದಳು. ಮುಂದೆ ಬಂದರೆ ಬಲಗಡೆ ಚಿಕ್ಕ ದೇವಸ್ಥಾನ, ಅದು ಅವಳ ಇಷ್ಟ ದೈವ ಗಣಪನ ಗುಡಿ. ಅಕ್ಕಪಕ್ಕ ಸಾಲು ಮರಗಳು, ಎಲ್ಲೆಡೆ ಅಲಂಕಾರಿಕ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು, ಅಲ್ಲಲ್ಲಿ ಕೂರಲು ಕಲ್ಲು ಬೆಂಚುಗಳು. ಸ್ವಲ್ಪ ಮುಂದೆ ಹೋದರೆ ಕೃತಕ ಹರಿಯುವ ತೊರೆ ಹಾಗೂ
ಸಣ್ಣ ಕಾರಂಜಿ. ಮುಂದೆ ಎಡಕ್ಕೆ ತಿರುಗಿ ಒಂದೆರಡು ಮೆಟ್ಟಿಲು ಇಳಿದು ಮುಂದೆ ಹೋದಂತೆ ಒಂದು ಸುಂದರ ಭವ್ಯ ಬಂಗಲೆ. ಅದರ ಮುಂದೆ ಸ್ವಿಮ್ಮಿಂಗ್ ಪೂಲ್, ಅದರ ಪಕ್ಕ ಹುಲ್ಲುಹಾಸು, ಅವುಗಳ ಅಂಚಿಗೆ ಬಾತುಕೋಳಿಗಳ ಗೂಡು. ರಾತ್ರಿ ಆಗಿದ್ದರಿಂದ ಈಗ ಬಾತುಕೋಳಿಗಳು ಗೂಡು ಸೇರಿವೆ. ಮನೆ ಒಳಗೆ ಹಾಗೂ ಹೊರಗೆ ಅಲಂಕಾರಿಕ ಗಿಡಗಳು, ಕೂರಲು ತೂಗು ಮಂಚ. ಒಳಗೆ ಹೋದರೆ ಬಲಗಡೆ ಅಡಿಗೆ ಮನೆ, ಎಡಗಡೆ ದೊಡ್ಡ ಹಾಲ್, 4 ರೂಮುಗಳ ಸುಸಜ್ಜಿತ ಭವ್ಯ ಬಂಗಲೆ. ಮೇಲೆ ಹತ್ತಲು ಒಳಗಡೆಯಿಂದ ಮೆಟ್ಟಿಲು, ಮೇಲೆ ಮತ್ತಷ್ಟು ಕೋಣೆಗಳು. ಅದರಿಂದ ಮೇಲೆ ಹತ್ತಿ ನೋಡಿದರೆ ಸುತ್ತಮುತ್ತಲು ಕಣ್ಣಿಗೆ ಕಾಣುವಷ್ಟು ಪ್ರದೇಶವು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಅವಳು ಕಳೆದ ಬಾರಿ ಬಂದಿದ್ದಕ್ಕಿಂತ ಈ ಬಾರಿ ತುಂಬಾನೇ ವ್ಯತ್ಯಾಸ ಆಗಿತ್ತು. ಪ್ರತಿಯೊಂದು ಅವಳಿಷ್ಟದಂತೆ ಮಾಡಿಸಿದ್ದ ಅವಳ ಹ್ಯಾಂಡ್ಸಮ್. ಅವಳಿಗಿಂತ ಒಂದೆಜ್ಜೆ ಮುಂದೆ ಇಟ್ಟು ಮೊದಲು ಒಳಗೆ ಹೋಗಿ ತನ್ನ ಒಂದು ಕೈಯನ್ನು ಬೆನ್ನ ಹಿಂದೆ ಮಡಚಿ ಇನ್ನೊಂದನ್ನು ಮುಂದೆ ಮಡಚಿ ಸ್ವಲ್ಪ ನಡು ಬಗ್ಗಿಸಿ ತಲೆ ತಗ್ಗಿಸಿ, ತನ್ನ ಬಾಳಿನ ಭಾಗ್ಯ ದೇವತೆ, ನನ್ನ ಕನಸಿನ ದೇವತೆ, ನನ್ನ ಪುಟ್ಟ ಪ್ರಪಂಚದ ಒಡತಿ, ಈ ನಮ್ಮ ಹೊಸ ಪ್ರಪಂಚಕ್ಕೆ ನಿನ್ನ ಬಲಗಾಲಿಟ್ಟು ಒಳಗೆ ಬಾ ಎಂದು ನಾಟಕೀಯವಾಗಿ ವಿನಂತಿಸಿದನು. ಅವನ ವರ್ತನೆಗೆ ನಕ್ಕು ಬಲಗಾಲಿಟ್ಟು ಒಳಗಡೆ ಇಟ್ಟಳು. ಅವಳು ಒಳಗೆ ಹೋಗುತ್ತಿದ್ದಂತೆ ಅವಳ ಮೇಲೆ ಮೇಲಿನಿಂದ ಹೂವಿನ ಸುರಿಮಳೆ ಸುರಿಯಿತು. ನಗುತ್ತಾ ಅವುಗಳೊಂದಿಗೆ ಮಕ್ಕಳಂತೆ ಆಟ ಆಡಿ ಒಳಗೆ ಹೋದಳು. ಅವಳನ್ನು ಒಳಗೆ ಸೀದಾ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಅವಳ ಕೈಗೆ ಒಂದು ಬಾಕ್ಸ್ ಇಟ್ಟು, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸ್ವೀಟಿ, ಬೇಗ ರೆಡಿಯಾಗಿ ಬಾ, ನಾನು ಹೊರಗಡೆ ನಿಂಗಾಗಿ ಕಾಯ್ತಾ ಇರ್ತೀನಿ ಎಂದು ಮತ್ತೊಂದು ಮಾತನಾಡಲು ಅವಕಾಶವನ್ನು ಕೊಡದೆ ಹೊರ ನಡೆದನು. ಕತೆ ಮುಂದುವರೆಯುವುದು. ಸಾಂತ್ವನ್ ಕೊಡುವ ಸರ್ಪ್ರೈಸ್ ಏನು ಅಂತ ನಾಳೆಯ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.